ನಿಮ್ಮಲ್ಲಿ ಯಾರಿಗೆ ಪ್ರಶ್ನೆ ಇದ್ರು ಕೂಡ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಯೂಟ್ಯೂಬ್ ಇರೋರು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಝೂಮ್ ಅಲ್ಲಿ ಕೂಡ ಚಾಟ್ ಬಾಕ್ಸ್ ಹಾಕಬಹುದು, ಅಥವಾ ಹ್ಯಾಂಡ್ಸ್ ರೇಸ್ ಮಾಡಬಹುದು. ವಾಲಂಟಿಯರ್ಸ್ ನಿಮಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಎನೇಬಲ್ ಮಾಡ್ತಾರೆ. ಯೂಟ್ಯೂಬ್ ನಲ್ಲಿರುವಂತಹ ಪ್ರಶ್ನೆಗಳನ್ನ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ನಮ್ಮ ವಾಲಂಟಿಯರ್ಸ್ ಹೇಳ್ತಾರೆ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನನ್ನ ವೇದಾಂತ ತಂಡಕ್ಕೆ ಹೇಳ್ಬೋದು. ವಿಷಯ ಅದ್ಭುತವಾದಂತದ್ದು, ಯೋಚನೆ ಮಾಡಿ ಅರ್ಥೈಸ್ಕೊಂಡು ಏನ್ ಬೇಕಾಗುತ್ತೆ. ನಮಸ್ಕಾರ ಗುರುಗಳೇ. ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳಿಮ್ಮ. ನಾನು ಉಷಾ ಸುನಿಲ್ ಅಂದ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಾನು ನಿಮ್ಮೆಲ್ಲ ಉಪನ್ಯಾಸಕ್ಕೆ ಬಂದಿದ್ದೀನಿ, ನಿಮ್ಮ ಹತ್ರನೂ ಕೇಳ್ತಾ ಇರ್ತೀನಿ ಆಗಾಗ ಕೆಲವು ಪ್ರಶ್ನೆಗಳು. ಇವತ್ತಿಂದು ಅದ್ಭುತವಾಗಿತ್ತು, ತುಂಬಾ ಹತ್ತಿರವಾಗಿ ಅನ್ನಿಸ್ತು ಹೇಳಿದ್ದು. ಒಂದು ಡೌಟ್ ಏನಂದ್ರೆ, ನಂಗೆ ಯಾವಾಗ್ಲೂ ಬರೋದು ಇದನ್ನ ಅರ್ಥ ಆಗತ್ತೆ ಇದು, ಬಟ್ ಇದು ಅರ್ಥ ಆಗಿದ್ದು ಈಗ ನಾನು ಈ ವಿಷಯದಿಂದ ನಾನು ದೂರ ಅಂತ ಅನ್ಕೊಳ್ಳೋದು, ಅದು ದಿನನಿತ್ಯದ ಜೀವನದಲ್ಲಿ ನಾನು ಹೇಗೆ ಅಳವಡಿಸ್ಕೊಳ್ಳೋದು. ಈಗ ಏರುಪೇರು ಬರ್ತಿರುತ್ತೆ ಮನೆಯಲ್ಲಿ, ಅಥವಾ ಒಂದ್ಸಲ ಕೋಪ ಬರುತ್ತೆ, ದುಃಖ ಬರುತ್ತೆ, ಆಮೇಲೆ ಹೀಗೆ ಡಿಫ್ರೆಂಟ್ ಎಮೋಷನ್ಸ್ ಬರುತ್ತೆ, ಆತಂಕಗಳು ಬರುತ್ತೆ. ಈಗೆಲ್ಲ ಈ ತರ ಸ್ಥಿತಿಲಿ ನಾನು ಅದೆಲ್ಲ ಅಂತ ಅನ್ಕೊಂಡು ಇಮಿಡಿಯೇಟ್ ಆಗಿ ಅನ್ಕೊಳಕ್ ಆಗತ್ತಾ, ಅಥವಾ ಹೇಗೆ ಅಭ್ಯಾಸ ಮಾಡ್ಬೇಕು ಅದನ್ನ? ಇಲ್ಲಿ ಅವರು ಪ್ರಾಕ್ಟಿಕಲ್ ವೇದಾಂತ ರೀತಿಯಲ್ಲಿ ಹೇಳ್ತಾ ಇದಾರೆ. ಒಳ್ಳೆ ಪ್ರಶ್ನೆ, ಅಂಡ್ ಎಲ್ಲರಿಗೂ ಬರುವಂತಹ ಪ್ರಶ್ನೆ. ಹಲವಾರು ಸರಿ ನಾವು ಪ್ರವಚನಗಳನ್ನ ಉಪನ್ಯಾಸಗಳನ್ನ ಕೇಳಿದಾಗ ನಾನು ಆತ್ಮಸ್ವರೂಪ, ನಾನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಅಂತ ನಾವು ಹೇಳ್ತೀವಿ. ನಮೇ ದ್ವೇಷ ರಾಗವು, ನಮೇ ಲೋಭ ಮೋಹವು ಎಲ್ಲವೂ ಕೂಡ ಇಲ್ಲ ಅಂತ ನಾನು ಕೇಳಿಸ್ಕೊಳ್ತೀನಿ. ಇದೆಲ್ಲವೂ ಕೂಡ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ. ಆದ್ರೆ ಅದು ದಿನನಿತ್ಯದಲ್ಲಿ ಬರುತ್ತಾ ಇದ್ದಾಗ ನನ್ನ ಟ್ರಾನ್ಸಾಕ್ಷನ್ಸ್ ಗಳಲ್ಲಿ, ವ್ಯವಹಾರದಲ್ಲಿ ಕೋಪ ಬಂದ್ಬಿಡುತ್ತೆ, ದ್ವೇಷ ಬಂದ್ಬಿಡುತ್ತೆ, ಆಸೆ ಬಂದ್ಬಿಡುತ್ತೆ. ಇದೆಲ್ಲ ಬಂದಾಗ ಏನ್ ಮಾಡ್ಬೇಕು, ಹೆಂಗಾಗ್ಬೇಕು ಅಂತ ಇಲ್ಲಿ ಎರಡು ಬರೋದು ಅಂದಾಗ, ಒಂದು ಕೇಳಿಸ್ಕೊಂಡಿದೀವಿ, ಶ್ರವಣ ಮಾಡಿದೀವಿ, ಪುಣ್ಯ ಶ್ರವಣ ಆಗಿದೆ, ಅಥವಾ ಕಾಲಕ್ಷೇಪ ಆಗಿದೆ. ಆ ಕೇಳಿಸ್ಕೊಂಡಾಗ ಆ ಕಿವಿಗೆ ಇಳಿದಂಥದ್ದು ತಲೆಗೆ ಇಳಿದು ಹೃದಯಕ್ಕೆ ಇಳಿಯುವಂಥದ್ದು ಮನನ ಮತ್ತು ನಿಧಿಧ್ಯಾಸನ. ಸೊ ಮನನವನ್ನ ಮಾಡುವಂಥದ್ದು ಎರಡನೇದು. ನಿಜವಾಗ್ಲೂನ ಇದು ಶಾಸ್ತ್ರ ಹೇಳ್ತಾ ಇದೆ, ಗೀತೆ ಹೇಳ್ತಾ ಇದೆ, ಶಂಕರಾಚಾರ್ಯರು ಹೇಳ್ತಾ ಇದಾರೆ, ಪ್ರಮೋದ್ ಸರ್ ಹೇಳ್ತಾ ಇದಾರೆ, ಆದ್ರಿಂದ ಅಂತ ಅನ್ಕೊಂಡ್ರೆ ಉಪಯೋಗ ಕಡಿಮೆ. ಮನನ ಕೇಳಿದಾಗ ಅದು ನನ್ನದಾಗ್ಬೇಕು. ಇದು ಶಾಸ್ತ್ರ ಹೇಳ್ತಾ ಇದೆ ಅಲ್ಲ, ಹೌದು ಅಂತ ನನಗ್ ಗೊತ್ತಾಗ್ತಾ ಇದೆ. ಐ ಅಕ್ಸೆಪ್ಟ್ ನಾಟ್ ಔಟ್ ಆಫ್ ಬ್ಲೈಂಡ್ ಬಿಲೀಫ್, ಬಟ್ ಐ ಅಕ್ಸೆಪ್ಟ್ ಔಟ್ ಆಫ್ ಕನ್ವಿಕ್ಷನ್. ಹೌದು ಅಂತ ಯುಕ್ತಿಯಿಂದ ಒಪ್ಪಿಕೊಳ್ಳುವಂಥದ್ದು, ಅದನ್ನ ಮಾಡೋದು ಎರಡನೇ ಸ್ಟೆಪ್. ಅದನ್ನ ಅತಿ ತೀಕ್ಷ್ಣವಾಗಿ ಮಾಡಬೇಕು. ಈಗ ಉದಾಹರಣೆಗೆ ನೋಡಿ, 500 ರೂಪಾಯಿ ನೋಟನ್ನ ನಿಮ್ಮ ಮುಂದೆ ಇಡ್ತೀವಿ, ಒಂದ್ 2 ವರ್ಷದ ಮಗು ಮುಂದೆ ಇಡ್ತೀವಿ. ನೀವು 500 ರೂಪಾಯಿ ಕೊಡೋ ಬೆಲೆ ಹೇಗಿರುತ್ತೆ, 2 ವರ್ಷದ ಮಗು ಅದನ್ನೊಂದು ಪೇಪರ್ ರೀತಿ ಆಟ ಆಡಿ ಬಿಸಾಕತ್ತೆ. ಯಾಕೆ? ಅದಕ್ಕೆ ಅದು ಮೌಲ್ಯವನ್ನ ಕೊಡ್ತಾ ಇಲ್ಲ. ಇದಕ್ಕೆ ನೀವು ಆಗ್ಲೇ ಮೌಲ್ಯವನ್ನ ಕೊಟ್ಟಿದ್ದೀರಿ, ಅದಕ್ಕೆ ನೀವು ಯಾವ ರೀತಿ ನೋಡ್ತೀರಾ ಅಂತ. ಹಾಗೆ ಪ್ರಪಂಚಕ್ಕೆ ನೀವು ಹೆಚ್ಚು ಬೆಲೆ ಕೊಟ್ಟಾಗಿದೆ, ಕೇಳಿದ್ದೀರಾ ಇದು ಕೂಡ ಒಂದು ದುಃಖಾಲಯಮ ಶಾಶ್ವತಂ ಮಿಥ್ಯ ಅಂತ, ಆದ್ರೆ ಬಿಡೋದಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಇನ್ನೂ ಅದರಲ್ಲಿ ಅಂಟಿದೆ. ಹಾಗಾಗಿ ಮನನವನ್ನ ಸ್ಟ್ರಾಂಗ್ ಮಾಡುವಂಥದ್ದು. ಅದ್ರ ಜೊತೆಗೆ ಇವತ್ತು ಹೇಳಿದಾಗೆ ನಿಧಿಧ್ಯಾಸನವನ್ನ ಆಗಾಗ ಸೆಲ್ಫ್ ಅಫರ್ಮೇಶನ್ ದೃಷ್ಟಿಯಿಂದ, ಹೌದು ನಾನಲ್ಲ ಅಂತ. ಇದಕ್ಕೆ ಸರ್ವಪ್ರಿಯಾನಂದರು ಅಂತ ನಿಮಗೆಲ್ಲರೂ ಗೊತ್ತಿರುತ್ತೆ, ಯೂಟ್ಯೂಬ್ ಸ್ವಾಮಿ ಅಂತಾನೆ ಫೇಮಸ್, ರಾಮಕೃಷ್ಣಾಶ್ರಮ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಅವರು ಅವ್ರಿಗೆ ಆದಂತಹ ಒಂದು ಅನುಭವವನ್ನ ಅವ್ರಿಗೆ ನೋಡ್ತಾ ಇದ್ದಾಗ ಹೇಳ್ತಾರೆ. ಒಬ್ಬ ವ್ಯಕ್ತಿ ಗೋಳಾಡಿಕೊಂಡು ಹಿಮಾಲಯದಲ್ಲಿ ಇರುವಂತಹ ಒಬ್ಬ ಸಂತನ ಹತ್ರ, ಯೋಗಿ ಹತ್ರ ಹೋಗಿ, ಐ ಆಮ್ ಹ್ಯಾವಿಂಗ್ ಸೋ ಮಚ್ ಆಫ್ ಪ್ರಾಬ್ಲಮ್ಸ್, ಹಂಗೆ ಅಂತ ಹೇಳ್ತಾರಂತೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪ್ರಾಬ್ಲಮ್ಸ್. ಯೋಚನೆ ಮಾಡಿ, ನನ್ನ ದುಃಖವನ್ನ, ದುಮ್ಮಾನವನ್ನ, ಕಷ್ಟವನ್ನ, ಎಲ್ಲವನ್ನ ಹೇಳ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾನೆ ಈ ವ್ಯಕ್ತಿ. ಆ ಸನ್ಯಾಸಿ ಹೇಳ್ತಾರೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪ್ರಾಬ್ಲಮ್ಸ್. ಆ ವ್ಯಕ್ತಿ ದಂಗ ಬಿಡುತ್ತೆ, ಏನಿದು ಅಂತ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು. ಅದನ್ನ ಯು ಅಂಡ್ ಯುವರ್ ಪ್ರಾಬ್ಲಮ್ಸ್, ಮೀ ಅಂಡ್ ಮೈ ಪ್ರಾಬ್ಲಮ್ಸ್, ಈ ಒಂದು ಗ್ಯಾಪ್ ಅನ್ನ ನೀವು ಮಾಡಿದಾಗ ಒಂದು ರೀತಿಯಲ್ಲಿ ಕಡಿಮೆ ಆಗುತ್ತೆ. ಯಾವಾಗ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ಆಸೆಯ ಜೊತೆ ನಾನು ಸೇರ್ಕೊಂಡಾಗ, ಕೋಪದ ಜೊತೆ ನಾನು ಸೇರ್ಕೊಂಡಾಗ, ನಾನು ಕೋಪಿಷ್ಠನಾದಾಗ ಪ್ರಾಬ್ಲಮ್. ವ್ಯತ್ಯಾಸ ಇದೆ. ಕೋಪವನ್ನ ನಾನು ತಗೊಳ್ಳೋದು, ಕೋಪವೇ ನನ್ನನ್ನ ತಗೊಳ್ಳೋದು. ಮೊಬೈಲ್ನ ನಾನು ಉಪಯೋಗಿಸೋದು, ಮೊಬೈಲೇ ನನ್ನನ್ನ ದಾಸನಾಗಿ ಮಾಡ್ಕೊಳ್ಳುವಂಥದ್ದು. ನಾನು ಮೊಬೈಲ್ನ ಉಪಯೋಗಿಸೋದಕ್ಕೂ ಮೊಬೈಲೇ ನನ್ನನ್ನ ಆಟ ಆಡ್ಸೋಕ್ಕೂ ವ್ಯತ್ಯಾಸ ಇದೆ. ಹಾಗೆ ಈ ಎಮೋಷನ್ಸ್ ಅನ್ನುವಂಥದ್ದನ್ನ, ಇಫ್ ಐ ಕ್ಯಾನ್ ಮಾಸ್ಟರ್ ಓವರ್ ಇಟ್, ಹೇಗೆ? ಫಸ್ಟ್ ಬ್ರಿಂಗ್ ದಟ್ ಗ್ಯಾಪ್. ಅದು ನಾನಲ್ಲ, ನನ್ನದು. ಬಂದಿದೆ, ಹೋಗತ್ತೆ. ಫಸ್ಟ್ ಇಷ್ಟನ್ನ ಬಂದಿದೆ, ಹೋಗತ್ತೆ. ಇದನ್ನ ಇಟ್ಟ ತಕ್ಷಣ ಆ ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಬಂದಾಗ ನಿಮ್ಗೆ ಒಂದು ವಿಶ್ಲೇಷಣೆ, ವಿವೇಕವನ್ನ ಯೋಚನೆ ಮಾಡೋದಕ್ಕೆ 1 ಕ್ಷಣ 2 ಕ್ಷಣ ಸಿಗತ್ತೆ. ಆಗ ನಿಮ್ಗೆ ಈ ಉಪನಿಷತ್ತಿಕ್ ನಾಲೆಜು, ಗೀತಾ ನಾಲೆಜು, ನಿಮ್ಮ ಸಂಸ್ಕಾರಗಳು ಹೆಲ್ಪ್ ಮಾಡಿ ಅದನ್ನ ಪುಷ್ ಮಾಡಿದ್ರೆ ದೆನ್ ಯು ಆರ್ ಸೇಫ್. ಆ 1 ಕ್ಷಣವನ್ನ ನೀವು
ಗ್ಯಾಪ್ ಕೊಡ್ದಲೆ ಅಂಟಿಸ್ಕೊಂಡ್ರೆ ಹೋಯ್ತು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಬುದ್ಧಿನಾಶ ಪ್ರಣಶ್ಯತಿ. ಹಾಗಾಗಿ ಆ ಪ್ರಣಶ್ಯತಿ ಆಗ್ಬಾರ್ದು ಅಂದಾಗ ಆ ಥಾಟ್ ಬರೋದು ಸಹಜ. ಯಾವುದೋ ಒಂದು ಬಗ್ಗೆ ಕೋಪ ಬಂತು ಸಹಜ. ಆ ಕೋಪ ಬಂದಾಗ ನನಗೆ ಕೋಪ ಬಂತು ಅಂದ್ರೆ ಕೋಪ ಅನ್ನುವಂಥದ್ದು ಮನಸ್ಸಿನಲ್ಲಿ ಬಂತು, ನಾನು ಅದಲ್ಲ ಅಂತ ಒಂದು ಗ್ಯಾಪ್ ಮಾಡಿ ಅದನ್ನ ನನ್ನ ವಸ್ತುವನ್ನ ನಾನು ಹ್ಯಾಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಒಂದು ಗ್ಯಾಪ್ ಇಟ್ಕೊಂಡು ಮಾಡಿದ್ರೆ ದೆನ್ ಯು ಕ್ಯಾನ್ ಮಾಸ್ಟರ್. ಇಫ್ ಯು ಐಡೆಂಟಿಫೈ ದೇರ್ ಇಸ್ ನೋ ವೇ ಔಟ್. ಆದ್ರಿಂದನೇ ವಿವೇಕ ಅನ್ನೋದು ಯಾಕೆ ಅಂದ್ರೆ ವಿಂಗಡಿಸಿ ನೋಡುವಂಥದ್ದು. ಇದು ನನ್ನದಲ್ಲ, ಇದು ನಾನಲ್ಲ, ನಾನು ಉಪಯೋಗಿಸುವಂತಹ ಮನಸ್ಸಿನದು. ಹಾಗಾಗಿ ನಾನು ಉಪಯೋಗಿಸ್ಬೇಕು, ನಾನು ಅದಕ್ಕೆ ಹೋಗ್ಬಾರ್ದು. ಆ ದೃಷ್ಟಿಯಿಂದ ಪ್ರಯತ್ನ ಮಾಡಿದ್ರೆ ಸಾಧನೆ ಆಗತ್ತೆ. ಒಂದು ದಿನದಲ್ಲಿ 2 ದಿನದಲ್ಲ, ಪ್ರಾಕ್ಟೀಸ್. ಧನ್ಯವಾದಗಳು ಗುರೂಜಿ, ಖಂಡಿತ ಸಾಧನೆ ಮಾಡ್ತೀನಿ. ವಿನೋದ್ ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ವಿಷಯ ಬೇರೆ ಹೌದು, ಆ ದೂರೀಕರಣ ಸಾಧಿತವಾದ ಮೇಲೆ ಬದುಕುವುದಕ್ಕೆ ಉದ್ದೇಶವೇನು ಅಂತ. ವೆರಿ ಗುಡ್ ಕ್ವೆಶ್ಚನ್. ಏನು ಅಂದಾಗ ವಿಷಯಿ ಬೇರೆ ಅಂತ ಗೊತ್ತಾದ್ಮೇಲೆ ಸಾಧನೆ ಇದೇನು ಯೋಚನೆ ಮಾಡಿ. ನಾನು ನಮ್ಮನೇಲಿ ಇರುವಂತಹ ಬೈಕ್ ಅಲ್ಲ, ಹಾಗಂತ ಬೈಕ್ ಉಪಯೋಗಿಸಬಾರ್ದ? ಚೆನ್ನಾಗಿ ಉಪಯೋಗಿಸ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ, ಸಮರ್ಥವಾಗಿ ಉಪಯೋಗಿಸ್ತೀವಿ. ಅದರ ಒಂದು ಬಳಕೆ ಯಾವುದಕ್ಕಾಗಬೇಕೋ ಸದ್ಬಳಕೆ ಆಗಿ ಅದು ನನಗೂ ಬೇರೆಯವ್ರಿಗೂ ಉಪಯೋಗ ಆಗೋ ರೀತಿ ಬದುಕ್ತೀವಿ. ಹಾಗೆ ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ನಾನಲ್ಲ, ಆದರೆ ಇದನ್ನ ಉಪಯೋಗಿಸ್ತೀನಿ. ಯಾವುದಕ್ಕೆ ಅಂದ್ರೆ ಅಭ್ಯುದಯ ನಿಶ್ರೇಯಸ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸನ ಕುಮಾರ ಸಂಭವ. ಏನು, ಈ ಶರೀರ ಅನ್ನೋಂಥ ನಾನಲ್ಲ, ಆದ್ರೆ ಇದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ನ ಉಪಯೋಗಿಸ್ಕೊಂಡು ನಾನು ಏನ್ ಮಾಡಬೇಕು? ಧರ್ಮವನ್ನ ಮಾಡಬೇಕು. ಧರ್ಮ ಅಂದ್ರೇನು? ಅಭ್ಯುದಯ, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಮೈಸೆಲ್ಫ್ ಅಂಡ್ ದ ವರ್ಲ್ಡ್. ಹಾಗೆ ಧರ್ಮ ಅಂತಂದಾಗ ನನ್ನ ಧರ್ಮ, ಸ್ವಧರ್ಮ, ಸ್ವರೂಪ ನಿಶ್ಚಯ. ಸೊ ಹಾಗಾಗಿ ಎರಡನೇದು ನಿಶ್ರೇಯಸ. ಈ ವಿಷಯಿ ಬೇರೆ ಅಂತ ಗೊತ್ತಾದ ಮೇಲೆ ನಾನು ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅಲ್ಲ ಅಂತ ಗೊತ್ತಾದ್ರೆ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಬಿಟ್ಟು ನಾನು ಸಾಯ್ಬೇಕು ಅಂತ ಹೇಳ್ತಾ ಇಲ್ಲ, ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದೀನಿ. ನಾನ್ ಬೈಕ್ ಅಲ್ಲ ಅಂತ ತಿಳ್ಕೊಂಡ್ರೆ ನಾನು ಬೈಕ್ ನ ಸಾಯಿಸ್ಬೇಕು ಅಂತಾರಲ್ಲ, ಅದನ್ನ ಬಿಟ್ಟು ಎಸಿಬೇಕು ಅಂತಾರಲ್ಲ, ಉಪಯೋಗಿಸ್ಬೇಕು, ಸದುಪಯೋಗಿಸ್ಬೇಕು, ಪರಮ ಉಪಯೋಗ ಬೆಳೆಸ್ಕೊಳ್ಬೇಕು. ಹಾಗೆ ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಯ ಜೊತೆ ಇರುವಂತಹ ತಾದಾತ್ಮ್ಯವನ್ನ ನಾನೇ ಅದು ಅಂತ ಅನ್ಕೊಂಡು ಅದಕ್ಕೆ ಆಗ್ತಾ ಇರುವಂತಹ ಏರುಪೇರುಗಳನ್ನ ನನಗೆ ಆಗ್ತಾ ಇದೆ ಅಂತ ಅನ್ಕೊಂಡು ನರಳಾಡ್ತಾ ಇದೀನಲ್ಲ, ಆ ಗ್ಯಾಪ್ ನ ತಗೊಂಡು ವಿಷಯಿ ಬೇರೆ ಅಂತ ತಿಳಿದಾಗ ಈ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ಡ್ ಆಬ್ಜೆಕ್ಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಆಪ್ಟಿಮಮ್ ಯೂಸ್ ಮಾಡಿಕೊಂಡು ತನಗೂ ಅಂದ್ರೆ ಈ ಒಂದು ಜೀವಾತ್ಮನ ಒಂದು ಪರಿಪೂರ್ಣತೆಗೂ ಹಾಗೆ ಸುತ್ತಮುತ್ತಲಿನ ಸಮಾಜಕ್ಕೂ ಅಭ್ಯುದಯಕ್ಕೂ ಆಗುವಂತೆ ಬದುಕುವಂಥದ್ದು ಇಲ್ಲಿಯ ಉದ್ದೇಶ. ಜೀವನದ ಉದ್ದೇಶನೇ ಅದು. ಧರ್ಮ ಯಾಕಿದೆ ಅಂದ್ರೆ ಅಭ್ಯುದಯ ಮತ್ತು ನಿಶ್ರೇಯಸ. ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದ್ರೆ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ, ಜಗತ್ತಿನ ಹಿತಕ್ಕೆ ಮತ್ತು ತನ್ನ ಮೋಕ್ಷಕ್ಕೆ. ಹಾಗಾಗಿ ಈ ಒಂದು ಏನಿದೆ ದೇಹೇಂದ್ರಿಯ ಮನೋಬುದ್ಧಿಗಳು, ಜಗತ್ತು, ಇದೆಲ್ಲ ಏನು? ಇಟ್ ಇಸ್ ಅ ಜಿಮ್ನಾಶಿಯಂ. ವಿ ಹ್ಯಾವ್ ಕಮ್ ಹಿಯರ್ ಟು ಬಿಕಮ್ ಸ್ಟ್ರಾಂಗ್ ಫಿಸಿಕಲಿ, ಇಮೋಷನಲಿ, ಮೆಂಟಲಿ, ಸೋ ದಟ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ಆಸ್ ಪರಿಪೂರ್ಣ. ಸೊ ಹಾಗಾಗಿ ಇದನ್ನ ನಾವು ನಿರಾಕರಣೆ ಮಾಡ್ತಾ ಇದೀವಿ ಅಂದಾಗ ಅದನ್ನ ಕಿತ್ತು ಎಸಿತಾ ಇದೀವಿ ಅಂತನಲ್ಲ, ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂತಲ್ಲ, ನಾನು ಅದಲ್ಲ ಅಂತ ಸತ್ಯವನ್ನ ಕಂಡುಕೊಂಡು ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಆ ರೀತಿ ಪರ್ಫೆಕ್ಟ್ ಆಗಿ ಉಪಯೋಗಿಸ್ತೀವಿ. ಚಪ್ಪಲಿಯನ್ನ ತಲೆ ಮೇಲೆ ಹಾಕಲ್ಲ, ಕಿರೀಟವನ್ನ ಕಾಲಕ್ಕೆ ಹಾಕಲ್ಲ. ಹಾಗೆ ದೇಹಕ್ಕೆ ಕೊಡಬೇಕಾಗಿರುವಂತಹ ಪ್ರಾಶಸ್ತ್ಯ, ದೇಹಕ್ಕೆ ಕೊಡುವಂತಹ ಸ್ಥಾನ, ಮನಸ್ಸಿಗೆ ಕೊಡಬೇಕಾಗಿರುವಂತಹ ಸ್ಥಾನ, ಪರ್ಸನಾಲಿಟಿ ಕೊಡ್ಬೇಕಾಗಿರುವಂತಹ ಸ್ಥಾನ ಅದಕ್ಕೆ ಕೊಡ್ತೀವಿ. ಆದ್ರೆ ಅದನ್ನ ಯಾವ್ದನ್ನು ಕೂಡ ನನ್ನ ಜೊತೆ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಏನಾರು ಹೋದ್ರೆ ಅಯ್ಯೋ ನನಗೇ ಆಯ್ತು ಅಂತ ಬಿಡೋದು. ಸೊ ಈ ಒಂದು ವ್ಯತ್ಯಾಸದಿಂದ, ಆ ವಿವೇಕದಿಂದ, ಆ ಸಪರೇಷನ್ ಇನಿಷಿಯಲ್ ಮಾಡಿ ಆಮೇಲೆ ಅದನ್ನ ಮತ್ತೆ ಸೇರಿಸ್ಕೊಳ್ತೀವಿ ಒನ್ನೆಸ್ಗೆ. ಆ ದೃಷ್ಟಿಯಿಂದ ಮಾಡುವಂಥದ್ದು ಈ ಇದರ ಉದ್ದೇಶ. ಬದುಕೋದಕ್ಕೆ ಉದ್ದೇಶನೇ ಅದು, ಅಭ್ಯುದಯ ನಿಶ್ರೇಯಸ. ಹಲೋ, ನಮಸ್ಕಾರ ಸರ್. ಸರ್, ಈಗ ಸೇಮ್ ಅವರಿಬ್ರು ಏನ್ ಕ್ವಶನ್ ಕೇಳಿದ್ರು ದ ಸೇಮ್ ಫ್ಯಾಕ್ಟ್ ಟು ಮೀ ಆಲ್ಸೋ. ಏನಾಗ್ತಾ ಇದೆ, ನಾನು ಎಷ್ಟೇ ನಂದಲ್ಲ, ನಾನು ಇದೆಲ್ಲ ನೀವು ಹೇಳ್ದಂಗೆ ಎವ್ರಿಥಿಂಗ್ ಈಸ್ ಮೆಕ್ಯಾನಿಕಲ್ ಅನ್ನೋ ತರ ಆಗ್ಬಿಡತ್ತೆ ಕೆಲಸತಿ. ಈ ತರ ಶ್ಲೋಕಗಳನ್ನ ನಾವು ಮಾರ್ನಿಂಗು ಎಲ್ಲ ಎದ್ದ ತಕ್ಷಣ ಹೇಳ್ಕೊಳ್ಳೋದು ಎಲ್ಲ ಆಗ್ತಾನೆ ಇದೆ. ಆದ್ರೂ ತಾವು ಹೇಳ್ದಂಗೆ ತಾಮಸಿಕವಾದ ಒಂದು ಇದೆ ಅನುಭವಗಳೇ ನಾವು ಬೇಡ ಅಂದ್ರುನು
ಇನ್ಫ್ಯಾಕ್ಟ್ ರಾತ್ರಿ ಮಲಗುವಾಗ ನಾವ್ ಏನ್ ಅನ್ಕೋತೀವಿ, ರಾತ್ರಿ ಮಲಗುವಾಗ್ಲೂ ನಾವು ರಾಮಸ್ಕಂದಂ ಹನುಮಂತಂ ಎಲ್ಲ ಹೇಳ್ಕೊಂಡು ದುಸ್ವಪ್ನ ಬರಬಾರ್ದು ಅಂತ ಹೇಳಿ ಮಲ್ಕೊಳ್ತೀವಿ. ಬಟ್ ನಾವ್ ಹೇಳ್ದಂಗೆ ಈ ಮನಸ್ಸು ಮತ್ತೆ ಇದು ಒಂದೇ ಆಗ್ಬಿಟ್ಟು ಏನೇನೋ ಅನ್ರಿಲೇಟೆಡ್, ಅನ್ವಾಂಟೆಡ್, ಮತ್ತೆ ಒಂಥರ ಫಿಯರಿಂಗ್ ಟೈಪ್ ಆಫ್ ಸ್ವಪ್ನಗಳು ಈ ತರ ಎಲ್ಲ ಬಂದಾಗ ಡಿಸ್ಟ್ರಾಕ್ಷನ್ ತುಂಬಾ ಆಗ್ಬಿಡುತ್ತೆ, ಮಧ್ಯದಲ್ಲಿ ಎಚ್ಚರ ಆಗೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ ಲೈಫೇ ಹೀಗ ಅನ್ನೋ ತರ ಒಂದ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಗ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಥಾಟ್ ಮನ್ಸಲ್ಲಿರೋದು ಓಕೆನೆ, ನಾನ್ ಐ ಶುಡ್ ಡೂ ವಿತ್ ಸ್ಟಾರ್ಟಿಂಗ್ ಆಫ್ ದಿ ಗಾಡ್ಸ್ ನೇಮ್ ಅಂತಾನೆ ನಾವು ಮಾತಾಡ್ತೀವಿ. ಆಗ ನಾವೇನ್ ಅನ್ಕೊಳ್ತೀವಿ, ಶ್ರೀಹರಿ 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 ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮಾಮೂಲಿ ಎಲ್ಲ ಮಾಡಿ. ಬಟ್ ಸ್ಟಿಲ್ ದಟ್ ವಿಲ್ ನಾಟ್ ಗೆಟ್ ಕಂಟ್ರೋಲ್ ಆಸ್ ಯು ಟೋಲ್ಡ್. ಎಸ್, ಅದಕ್ಕೆ ಅಂಡರ್ಸ್ಟ್ಯಾಂಡ್, ಪರ್ಫೆಕ್ಟ್. ಅವರೇ ಹೇಳ್ತಾರ ತರ ನಾವು ಪ್ರಯತ್ನ ಮಾಡ್ತೀವಿ, ರಾಮಂ ಸ್ಕಂದಂ ಹೇಳ್ತೀವಿ, ಭಗವನ್ ನಾಮ ಸ್ಮರಣೆಯನ್ನು ಮಾಡಿ ಮಲಗ್ತೀವಿ. ಬೆಳಗ್ಗೆ ಏಳುವಾಗ್ಲೂ ಹರಿ ರಾಮ ಅಚ್ಯುತ ಅನಂತ ಗೋವಿಂದ ಕರಾಗ್ರೆ ವಸತೆ ಲಕ್ಷ್ಮಿ ಈ ರೀತಿಯಲ್ಲಿ ಮಾಡ್ತೀವಿ. ಎಲ್ಲವನ್ನ ಮಾಡ್ತಾ ಇದ್ರು ಕೂಡ ಮಧ್ಯದಲ್ಲಿ ದುಸ್ವಪ್ನಗಳು ಬರುತ್ತೆ, ಮತ್ತೆ ಮಧ್ಯದಲ್ಲಿ ಎಚ್ಚರ ಆಗತ್ತೆ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಆ ರೀತಿ ಎದ್ದಾಗ ನಾನು ಹರಿ ಗೋವಿಂದ ಅಂತ ಹೇಳಿದ್ರು ಒಂಥರ ಮೆಕ್ಯಾನಿಕಲ್ ಆಗಿದೆಯೇ ಹೊರತು ಅದರಲ್ಲಿ ಗಾಢತೆ ಗಹನತೆ ಇಲ್ವಲ್ಲ ಏನು ಅಂತ. ಸೊ ಎರಡು, ಒಂದು ಆಗ್ಲೇ ಹೇಳಿದ ಹಾಗೆ ನಾವು ಮಲಗುವಾಗ ರಾಮಂ ಸ್ಕಂದಂ ಅನ್ನೋದು ಒಂದು ಪ್ರಾಕ್ಟೀಸ್ ಹೇಳಿದೆ, ಅದು ಮೆಕ್ಯಾನಿಕಲ್ ಆಗ್ತಿದೆ ಅಂತ ಟೆಸ್ಟ್ ಮಾಡ್ಕೊಳ್ಬೇಕು. ಎರಡನೇದು, ಆ ಶ್ಲೋಕದಿಂದ ನಮ್ಮ ಜೀವನ ಅಥವಾ ನಮ್ಮ ನಿದ್ದೆ ಬದಲಾಗಲ್ಲ, ಜೀವನ ಕ್ರಮ. ಕೃಷ್ಣ ಗೀತೆ ಹೇಳಿದ ಹಾಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು. ಆ ಮಾಡಿದಾಗ ಆಹಾರ ವಿಹಾರ ಕರ್ಮ ಎಲ್ಲದರಲ್ಲೂ ಕೂಡ ಯುಕ್ತ. ಯುಕ್ತ ಅಂತಂದಾಗ ಮಾಡರೇಷನ್ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ರಾಗದ್ವೇಷಗಳಿಂದ ಮೀರಿದಂತಹ ಶಾಸ್ತ್ರಬದ್ಧವಾದ ಜೀವನವನ್ನ ಮಾಡಿದಾಗ ಅಲ್ಲೂ ಕೂಡ ಝೀರೋ ಹೇಳಲ್ಲ, ಕಡಿಮೆ ಡಿಸ್ಟರ್ಬ್ ಸ್ಲೀಪ್ ಗಳ ಬರೋದು ಕಡಿಮೆ, ಅಲ್ಲೊಂದು ಇಲ್ಲೊಂದು ಕನಸು ಬಂದೇ ಬರುತ್ತೆ. ಸೊ ಹಾಗಾಗಿ ಆ ರೀತಿ ಜೀವನ ಕ್ರಮವನ್ನ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳುವಂಥದ್ದು ಮೊದಲನೇದು. ಎರಡನೇದು, ಸ್ವಪ್ನ ಬಂತು, ಒಳ್ಳೇದೋ ಕೆಟ್ಟದೋ, ಒಂದು ದುಷ್ಟ ಸ್ವಪ್ನಗಳು ಬಂತು, ಒಂದ್ ಕಡೆ ಒಂದೊಂದ್ ಸರಿ ಒಳ್ಳೊಳ್ಳೆ ಸ್ವಪ್ನಗಳು ಬಂತು, ಏನ್ ಮಾಡೋದು? ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ. ಯಾಕೆ ಅಂತ ಅಂದಾಗ, ಸ್ವಪ್ನ ಅನ್ನುವಂಥದ್ದು ಏನು ಅಂತಂದಾಗ, ನಾಳೆ ನಾವು ನೋಡ್ತೀವಿ ಜಾಗೃತ್ ಸ್ವಪ್ನ ಸುಷುಪ್ತಿ. ಇದರಲ್ಲಿ ಸ್ವಪ್ನ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿರುವಂತಹ ಸಂಸ್ಕಾರಗಳು ಹೊರಗೆ ಬಂದು ತೋರ್ತಾ ಇರೋದು. ಆ ದೃಷ್ಟಿಯಲ್ಲಿ ಅಲ್ಲಿ ಬರುವಂತಹ ನನ್ನ ಹಳೆ ಕರ್ಮಗಳೇ ಸಂಸ್ಕಾರ ರೀತಿಯಲ್ಲಿರುವಂಥದ್ದು ತೋರ್ಕೊಳಕಿರುವಂತಹ ಸ್ಕ್ರೀನ್ ಸ್ವಪ್ನ. ಸೊ ಹಾಗೆ ತೋರ್ಕೊಂಡಾಗ ಎರಡು ತಿಳ್ಕೋಬೇಕು. ಒಂದು, ಕರ್ಮಕ್ಷಯ ಆಯ್ತು, ಯಾವ ಕರ್ಮ ಫಲ ರೆಕ್ಟಿಫೈ ಆಗ್ಬೇಕಿತ್ತು, ಒಳ್ಳೇದಾಗ್ಬೇಕು ಅಂದ್ರೆ ಅಲ್ಲಿ ಒಳ್ಳೇದನ್ನ ಸುಖ ಅನುಭವಿಸಿದ್ವಿ, ಕೆಟ್ಟದಾಗ್ಬೇಕು ಅಂತ ದುಃಖ ಅನುಭವಿಸಿದ್ವಿ. ಸೊ ಕರ್ಮಕ್ಷಯ ಆಯ್ತು ಅಂತ ಸದ್ಯ ನಿಜವಾಗದ್ರಂತೂ ನಾನು ದುಃಖ ಪಡ್ಲಿಲ್ಲ, ಅಲ್ಲಿ ಪಟ್ನಲ್ಲ, ಹೋಗ್ಲಿ ಸಾಕು ಅಂತ ಒಂದು ಸಮಾಧಾನ ಮಾಡ್ಕೊಳ್ಬಹುದು. ಎರಡನೇದು, ಅರ್ಥ ಮಾಡ್ಕೋಬೇಕು, ಯಾವ ರೀತಿಯ ಸ್ವಪ್ನ ಬರ್ತಾ ಇದೆ. ಕಾಮ ಸ್ವಪ್ನಗಳು ಬರ್ತಾ ಇದೆಯಾ, ದ್ವೇಷ ಸ್ವಪ್ನಗಳು ಬರ್ತಾ ಇದೆಯಾ, ಭಯದ ಸ್ವಪ್ನಗಳು ಬರ್ತಾ ಇದೆಯಾ, ಖುಷಿಯ ಸ್ವಪ್ನಗಳು ಬರ್ತಿದ್ಯಾ, ಭಗವತ್ ರೀತಿಯ ಸ್ವಪ್ನಗಳು ಬರ್ತಾ ಇದೆಯಾ, ಈ ರೀತಿಯ ಎಲ್ಲವನ್ನ ಗಮನಿಸ್ತಾ ಇದ್ದಾಗ ಯು ನೀಡ್ ಟು ಅನಲೈಸ್ ಅಂಡ್ ಅಸೆಸ್ ಯೋರ್ ಸೆಲ್ಫ್. ಅಂದ್ರೆ ಈ ರೀತಿಯ ಸಂಸ್ಕಾರಗಳನ್ನ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ, ಅದಕ್ಕೆ ಭಯವನ್ನ ಜಾಸ್ತಿ ಹಾಕ್ತಾರೆ ಭಯದ ರೀತಿ, ಕಾಮವನ್ನ ಹಾಕ್ತಾರೆ ಕಾಮದ ರೀತಿ, ಭಗವತ್ ಚಿಂತನೆ ಹಾಕ್ತಾರೆ ಭಗವತ್ ಚಿಂತನೆ. ಹಾಗಾಗಿ ಯು ಗೆಟ್ ಟು ನೋ, ಓಕೆ ಐ ಆಮ್ ಲೈಕ್ ದಿಸ್, ಸೊ ಲೆಟ್ ಮಿ ಫೀಡ್ ಮೋರ್ ಆಫ್ ಗುಡ್ ಥಿಂಗ್ಸ್. ಆ ರೀತಿಯಲ್ಲಿ ಹೆಚ್ಚು ಮಾಡಿದಾಗ ಸ್ವಪ್ನಗಳನ್ನ ಐ ಡೋಂಟ್ ಸೇ ವಿ ಕ್ಯಾನ್ ಕಂಟ್ರೋಲ್, ಬಟ್ ಟ್ರೈ ಟು ಮ್ಯಾನೇಜ್, ಸ್ವಲ್ಪ ಬರೋದಿಲ್ಲ. ಮೂರನೇದು, ಹೇಳ್ತೀರಾ ಎದ್ದ ಮೇಲೆ ಮೆಕ್ಯಾನಿಕಲ್, ಆಗ್ಲೇ ಹೇಳಿದ ಹಾಗೆ ಮೆಕ್ಯಾನಿಕಲ್ ಆಗಿ ನಾವು ಹರಿ ಶ್ರೀಹರಿ ಪರಮಾತ್ಮ ಭಗವಂತನ ಹೆಸರುಗಳು ಎಲ್ಲವನ್ನ ಹೇಳ್ತೀವಿ. ಆದ್ರೆ ಎದ್ದಾಗ ಅದನ್ನ ಹೇಳೋದು ಸಹಜ, ಅದನ್ನ ಹೇಳಿ. ದಾಸರೇ ಕೀರ್ತನೆ ಹೇಳ್ತಾರಲ್ಲ, ಮಲಗೆದ್ದು ಮೈ ಮುರಿಯುವಾಗ್ಲಾರು ಕೂಡ ಕೃಷ್ಣ ಎನ್ನಬಾರದೆ, ಅದನ್ನ ಮಾಡಿ, ತೊಂದರೆ ಇಲ್ಲ. ಆದ್ರೆ ಅದನ್ನ ಮಾಡೋದ್ರ ಜೊತೆಗೆ ಆ ಸಂದರ್ಭ, ಆ ಒಂದು ಅದ್ಭುತವಾಗಿರೋ ಹೊರಗಿನ ವಾತಾವರಣ ಮತ್ತು ಒಳಗಿನ ವಾತಾವರಣವನ್ನ ಯಾವುದೋ ಆ ಕ್ಷಣದಲ್ಲಿ ಹರಿ ರಾಮ ಅಷ್ಟೇ ಅಲ್ಲದೆ ಕೂತು ಇಲ್ಲಿವರೆಗೂ ಏನಿತ್ತು ವಿಷಯ, ಆ ಸಾತ್ವಿಕತೆ ಬಂದಿದ್ರೆ ಮಾತ್ರ. ಇಲ್ಲಾಂದ್ರೆ ಹಂಗ ಕೂತ್ರೆ ನಿದ್ದೆಯೇ ಬರುತ್ತೆ ಒಬ್ಬೊಬ್ಬರಿಗೆ, ಇನ್ನೊಬ್ಬರಿಗೆ ಕೂತಿದ್ರೆ ಏನ್ ಮಾಡ್ಬೇಕು ಅಂತ ಎಚ್ಚರಿಸಿ ಕೆಲ್ಸಕ್ಕೆ ಓಡಿಸತ್ತೆ. ಆದ್ರೆ ಯುಕ್ತಾಹಾರ ವಿಹಾರ ಮಾಡಿ ಯು ಡೋಂಟ್ ಹ್ಯಾವ್ ಅ ಪ್ರೀ ಆಕ್ಯುಪೈಡ್ ಮೈಂಡ್, 10-15 ನಿಮಿಷ ನಾನು ಯಾವುದಕ್ಕೂ ಕೂಡ ಮನಸ್ಸು ಕೊಡಲ್ಲ, ನನಗೆ ನಾನು ಕೊಡ್ತೀನಿ, ಪರಮಾತ್ಮನಿಗೆ ನಾನು ಕೊಡ್ತೀನಿ ಅಂತಂದಾಗ ಯು ಕ್ಯಾನ್ ಮಾಸ್ಟರ್. ಕಷ್ಟನಾ? ಡೆಫಿನೆಟ್ಲಿ. ಅಭ್ಯಾಸ ವೈರಾಗ್ಯ, ಎರಡು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಇಂಥ ಒಂದು ಕೆಟ್ಟಗಳದೆಲ್ಲ ಬಂದಾಗ ಅದ್ರ ಬಗ್ಗೆ ವೈರಾಗ್ಯ ಬಿಟ್ಟು ಹಾಕಿ ಒಳ್ಳೆಯದ್ರ ಬಗ್ಗೆ ಅಭ್ಯಾಸ, ಇದನ್ನ ಮಾಡಿದಾಗ ಖಂಡಿತವಾಗ್ಲು ಸಾಧನೆ ಮುಂದೆ. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ 2 ಪ್ರಶ್ನೆ ಸಿಮಿಲರ್ ಆಗಿರುವಂತದ್ದಿದೆ. ಮನಸ್ಸು ಮತ್ತು ಅಹಂಕಾರಕ್ಕೆ ಇರುವ ಸಂಬಂಧವೇನು ಅನ್ನುವಂಥದ್ದನ್ನ ಒಬ್ರು ಕೇಳಿದ್ರೆ,
ನಾನು ಬೇರೆ, ದೇಹ ಬೇರೆ, okay, I accept. But here, Nanu is also called Ahankara. How should we consider it? Because Ahankara leads to Ajnana. Please explain. ಅಂತ ಕೇಳ್ತಾರೆ. ಡೆಫಿನೆಟ್ಲಿ ನಾನು ಅಂತ ಹೇಳ್ತಾ ಇರೋದು ಖಂಡಿತವಾಗ್ಲೂ ಹೌದು. ಫಸ್ಟ್ ಕ್ವೆಶ್ಚನ್ ಅಂತ ಅಂದಾಗ ಅಹಂಕಾರ ಅಂತಂದಾಗ ಕನ್ನಡದಲ್ಲಿ ಉಪಯೋಗಿಸುವಂತಹ ಅಹಂಕಾರ ಬೇರೆ, ಅಹಂಕಾರ ಅಂದಾಗ ಅಲ್ಲಿ ದರ್ಪ, ನಾನು ಅನ್ನುವಂತಹ ದರ್ಪ. ಆದ್ರೆ ವೇದಾಂತದ ದೃಷ್ಟಿಯಲ್ಲಿ ಎಲ್ಲೇ ಅಹಂಕಾರ ಅಂತ ಉಪಯೋಗಿಸೋದು ದರ್ಪ ಅನ್ನುವಂಥದ್ದಲ್ಲ. ಅಹಂ ಕರ್ತ ಇತಿ ಅಹಂಕಾರ, ಐ ಆಮ್ ದ ಡೂವರ್, ನಾನು ಮಾಡ್ತಾ ಇದ್ದೀನಿ. ಕರ್ತೃತ್ವ ಭಾವನೆ ಇರೋದನ್ನ ಅಹಂಕಾರ ಅಂತ ಹೇಳ್ತಾರೆ. ಆ ಕರ್ತೃತ್ವ ಭಾವನೆಯಲ್ಲಿ ದಂಭ ದರ್ಪ ಸೇರಿದಾಗ ಅದು ಕನ್ನಡದ ಅಹಂಕಾರವೂ ಕೂಡ ಪ್ರೈಡ್ ಅಂತ ಆಗತ್ತೆ. ಇಲ್ಲಿ ಪ್ರೈಡ್ ಅಲ್ಲ, ಈಗೋ. ಮನಸ್ಸಿಗೂ ಅಹಂಕಾರಕ್ಕೂ ಏನು ಅಂತಂದಾಗ ಅಂತಃಕರಣ ಅಂತ, ನಮ್ಮ ಹೃದಯ ಅಂತ ಏನ್ ಹೇಳ್ತೀವಿ ಅಂತಃಕರಣ, ಅದನ್ನ 4 ಭಾಗಗಳಾಗಿ ವೇದಾಂತ ವಿಂಗಡಿಸುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಹಾಗಾದ್ರೆ 4 ಅಂದ್ರೆ 4 ಅಲ್ಲ, ಒಂದೇ ಅಂತಃಕರಣ 4 ನಾವು ಕರಿತೀವಿ ಬೇಸ್ಡ್ ಆನ್ ಇಟ್ಸ್ ಫಂಕ್ಷನ್, ಅದು ಮಾಡುವಂತಹ ಕಾರ್ಯದಿಂದ. ಯಾವುದು ಮನಸ್ಸು ಅಂತಂದಾಗ ನಾವೆಲ್ಲರೂ ಕೂಡ ತತ್ವಬೋಧದಲ್ಲಿ ಇದನ್ನೆಲ್ಲ ಓದಿದ್ದೀವಿ. ಏನು ಅಂತಂದಾಗ ಮನಸ್ಸು ಅಂದಾಗ ಸಂಕಲ್ಪ ವಿಕಲ್ಪಾತ್ಮಕ, ಇದ್ ಮಾಡ್ಲಾ ಅದ್ ಮಾಡ್ಲಾ, ಈ ಆಸೆ ಅದ್ ತಗೊಳ್ಳ ಬೇಡವಾ, ಹಿಂಗೆ ಹಂಗೆ ಕನ್ಫ್ಯೂಷನ್ ಮೈಂಡ್ ಸೆಟ್, ಸಂಕಲ್ಪಗಳಾಗ್ತಾ ಇರುತ್ತೆ. ಸಂಕಲ್ಪ ವಿಕಲ್ಪಗಳಾಗ್ತಾ ಇದ್ದಾಗ ಅದೇ ಅಂತಃಕರಣಕ್ಕೆ ಮನಸ್ಸು ಅಂತ ಕರಿತೀವಿ. ಆಮೇಲೆ ಇಲ್ಲ ಇದನ್ನ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀರಾ, ನಿಶ್ಚಯಾತ್ಮಿಕ ಬುದ್ಧಿ. ಯಾವಾಗ ಅದೇ ಅಂತಃಕರಣದಲ್ಲಿ ಡಿಸೈಡ್ ಮಾಡಿ ಎಸ್ ದಿಸ್ ಇಸ್ ಇಟ್, ಅದು ಹೊರಗಿನ ವಸ್ತು ಇರ್ಬೋದು, ಮನೇಲಿ ಇರ್ಬೋದು, ಯಾವ ವಿಷಯ ಇರ್ಬೋದು, ಆತ್ಮ ವಿಷಯ ಇರ್ಬೋದು, ಬಂದಾಗ ಅದೇ ಅಂತಃಕರಣವನ್ನ ಬುದ್ಧಿ ಅಂತ ಕರಿತೀವಿ. ನಮ್ಮ ಜೀವನದಲ್ಲಿ ಆಗ್ತಾ ಇರತ್ತೆ ಎಕ್ಸ್ಪೀರಿಯನ್ಸಸ್, ಅನುಭವಗಳಾಗ್ತಾ ಇರತ್ತೆ, ನನ್ನ ಮನಸ್ಸಲ್ಲಿ ಆಗ್ತಾ ಇರತ್ತೆ, ಎಲ್ಲವೂ ಆಗ್ತಾ ಇರತ್ತೆ. ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಸ್ಟೋರ್ ಆಗತ್ತಲ್ಲ, ನಮ್ಮ ಮೊಬೈಲ್ ಅಲ್ಲಿ ಮೆಮರಿ ಕಾರ್ಡ್ ಅಂತ ಹೇಳ್ತೀವಿ, ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ, ಸ್ಟೋರ್ ಆಗತ್ತಲ್ಲ. ಹಾಗೆ ಮನಸ್ಸಿನಲ್ಲಿ ಆಗುವಂತಹ ಅಥವಾ ನನ್ನ ಜೀವನದಲ್ಲಿ ಆಗುವಂತಹ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಸ್ಟೋರ್ ಹೌಸ್ ಇದೆಯಲ್ಲ, ನೆನಪು ಮಾಡ್ಕೊಳ್ಳು. ಇವ್ರವರು, ಇದ್ರೆ ಹಿಂಗಾಗಿತ್ತು, ಜಾಮೂನ್ ಹೊಸರಿ ಇಲ್ಲಿ ಚೆನ್ನಾಗಿತ್ತು, ಇಲ್ಲಿ ಐಸ್ ಕ್ರೀಮ್ ಸಖತ್ತಾಗಿತ್ತು. ಎಕ್ಸ್ಪೀರಿಯನ್ಸ್ ಗಳೆಲ್ಲ ಸ್ಟೋರ್ ಆಗಿರತ್ತಲ್ಲ, ಅದನ್ನ ಫಂಕ್ಷನಾಲಿಟಿ, ಸೇಮ್ ಅಂತಃಕರಣ ಸ್ಟೋರೇಜ್ ಹೌಸ್ ಆದಾಗ ಅದನ್ನ ಚಿತ್ತ ಅಂತ ಕರಿತೀವಿ. ಕೊನೆಯದು ಅಹಂಕಾರ ಅಂದ್ರೆ ಅಹಂ ಕರ್ತ ಐತಿ. ಈ ಅಹಂಕಾರ ಅನ್ನೋಂಥದ್ದು ಈ ದೇಹ ಕೂತ್ಕೊಳ್ಳುತ್ತೆ, ಹಾಗೇನಂತೆ ನಾನ್ ಕೂತ್ಕೊಂಡೆ, ಕಣ್ಣು ನೋಡ್ತಾ ಇದೆ, ನಾನ್ ನೋಡ್ತಾ ಇದ್ದೀನಿ. ಕೇಳಿಸ್ಕೊಂಡ್ರ? ಕಿವಿ ಕೇಳಿಸ್ಕೊತಾ ಇರೋದು, ಆದ್ರೆ ನಾನ್ ಕೇಳಿಸ್ಕೊತಾ ಇದ್ದೀನಿ. ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಮೆಮರಿ, ಚಿತ್ತ, ಪ್ರಾಣಗಳು ಏನೇನಿದೆಯೋ ಆ ಎಲ್ಲ ಕೆಲಸವನ್ನ ಮಾಡ್ತಿದ್ದಾಗ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಆಗಿ ನಾನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು, ಹೇಗೆಂದ್ರೆ ಈ ಪೊರಕೆ ಕಡ್ಡಿಗಳೆಲ್ಲವೂ ಕೂಡ ಒಂದೊಂದು ಕಡ್ಡಿದ್ರು ಅದೆಲ್ಲ ಸುತ್ತ ಕಟ್ಟೋದಕ್ಕೆ ಒಂದು ಹಗ್ಗ ಇರುತ್ತಲ್ಲ, ಆ ರೀತಿ ಅಹಂ ಅನ್ನುವಂಥದ್ದು ಕೆಟ್ಟದ್ದು ಅಂತಲ್ಲ. ಫಸ್ಟ್ ಇದು ಕೂಡ ಒಂದು ವೃತ್ತಿ. ಅಹಂ ವೃತ್ತಿ ಅಂದ್ರೆ ಏನು ಅಂತಂದಾಗ ನಾನೇ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಒಂದು ವೃತ್ತಿ. ಸೊ ಆ ಐಡೆಂಟಿಫಿಕೇಶನ್ ವಿತ್ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಪ್ರಾಣ, ಎನಿಥಿಂಗ್ ದಟ್ ಇಸ್ ಅಹಂಕರ್ತ. ಸೊ ಅಹಂಕಾರ. ಇನ್ನು ಎರಡನೇವ್ರು ಕೇಳಿದಂಥದ್ದು ಅಹಂಕಾರ, ನಾನು ಅಂತ ಹೇಳ್ತಾ ಇರೋದು ಅಹಂಕಾರ ಅಲ್ವಾ? ಡೆಫಿನೆಟ್ಲಿ ಎಸ್, ಆಸ್ ಲಾಂಗ್ ಆಸ್ ಯು ಆರ್ ಫೀಲಿಂಗ್ ಇಂಟ್ರೋಸ್ಪೆಕ್ಷನ್ ಮಾಡುವವರೆಗೂ ಕೂಡ ಅಹಂಕಾರ. ಈಗ ಯೋಚನೆ ಮಾಡಿ, ನಿದ್ದೆ ಮಾಡಿದೀರಾ, ನಿದ್ದೆ ಮಾಡಿದಾಗ ಮನಸ್ಸೂ ಇರಲಿಲ್ಲ, ಅಹಂಕಾರವೂ ಇರಲಿಲ್ಲ, ಆದ್ರೆ ನೀವು ಎದ್ದ ಮೇಲೆ ನಿದ್ದೆ ಬಂತ, ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ. ಯಾರು ಹೇಳ್ತಾ ಅದು? ಅಹಂಕಾರ ಹೇಳ್ತಿದ್ಯಾ? ಅಹಂಕಾರ ಇಲ್ವೇ ಇಲ್ಲ, ಅದು ಕೂಡ ನಾಳೆ ಬರುತ್ತೆ ಜಾಗೃತ ಸ್ವಪ್ನ ಸುಷುಪ್ತಿ ಇದ್ರಲ್ಲಿ. ಬೇಸಿಕಲಿ ಈ ಅಹಂಕಾರ ನೀವ್ ಯಾವ್ದು ಹೇಳ್ತಿದ್ದೀರಾ, ಅಜ್ಞಾನದಿಂದ ಬರುವಂತಹ ಅಹಂಕಾರ ಚೇಂಜಿಂಗ್ ಅಹಂಕಾರ. ಏನು? ಯಾಕೆ? ಕೇಳಿಸ್ಕೊಳ್ತಾ ಇದ್ದೀನಿ, ಆಗ ಅದೇನಾಗುತ್ತೆ ಹಿಯರರ್, ನೋಡ್ತಾ ಇದ್ದೀನಿ ಸಿಯರ್, ಅನುಭವಿಸ್ತಾ ಇದ್ದೀನಿ ಫೀಲರ್, ಯೋಚನೆ ಮಾಡ್ತಾ ಇದ್ದೀನಿ ಥಿಂಕರ್. ಇಟ್ ಕೀಪ್ಸ್ ಚೇಂಜಿಂಗ್ ಇನ್ ಜಾಗೃತ್. ಅಷ್ಟೇ ಅಲ್ಲ, ಈ ಅಹಂಕಾರ ಸ್ವಪ್ನದಲ್ಲಿ ಬೇರೆನೇ ಅಹಂಕಾರ ಆಗಿರುತ್ತೆ. ಯಾಕೆ? ಇಲ್ಲಿ ನಾನು ಖುಷಿಯಾಗಿ ಮಲಗಿದ್ದೀನಿ, ಅಲ್ಲಿ ಹೋಗಿ ದುಃಖ ಬರುತ್ತೆ, ಐ ಬಿಕಮ್ ಅ ಸಾರೋವರ್. ಈ ಎರಡೂ ಕೂಡ ಇಲ್ದಲೇ ಇರುವಂತಹ ಸುಷುಪ್ತಿ ಇರುತ್ತೆ. ಸೊ ಈ ಅಹಂಕಾರ ಅನ್ನೋಂಥದ್ದು ಡಿಫರ್, ಇಟ್ ಕೀಪ್ಸ್ ಚೇಂಜಿಂಗ್. ಆದ್ರೆ ಈ ಮೂರನ್ನೂ ಕೂಡ ನೋಡುವಂತಹ ಆ ಸ್ವರೂಪ ಇದೆಯಲ್ಲ, ದಟ್ ಈಸ್ ದ ವಿಟ್ನೆಸ್ ಕಾನ್ಶಿಯಸ್ನೆಸ್. ಅದಕ್ಕೆ ಅದನ್ನ ಸಾಕ್ಷಿ ಅಂತ ಕರೀತಾರೆ. ಆ ಒಂದು ನಿಜವಾದ ಅಹಂನ ಸ್ವರೂಪ, ಆ ಅಹಂನ ಸ್ವರೂಪವನ್ನ ತಿಳಿಬೇಕು. ಅಹಂ ಖಂಡಿತವಾಗ್ಲೂ ಅಜ್ಞಾನ ಜನ್ಯವೇ, ಆದ್ರೆ ಈ ಅಹಂಕಾರವನ್ನ ನಾಶ ಮಾಡಕ್ಕಾಗಲ್ಲ. ಆ ಅಹಂ BMI ಅಂದ್ರೆ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಜೊತೆಗೆ ಇವಾಗ ಐಡೆಂಟಿಫೈ ಇದೆ. ಅದೇ ಅಹಂನ ಆತ್ಮತತ್ವದ ಕಡೆ ತಿರುಗಿಸ್ಬೇಕು. ಯಾವ್ದ್ರ ಮೂಲಕ? ಗುರು ಶಾಸ್ತ್ರ ಉಪದೇಶದ ಮೂಲಕ. ಈ ಅಹಂ ಅನ್ನುವಂಥದ್ದು, ಈಗ ನಾವೆಲ್ಲರೂ ಕೂಡ ಈ ತಕ್ಕಡಿ ನೋಡಿರ್ತೀವಿ, ಈ ಯಾವ್ದ್ರಲ್ಲಿ ಅಂಗಡಿಗಳಲ್ಲೆಲ್ಲ ವಾಲ್ತಾ ಇರತ್ತೆ, ಮಧ್ಯದಲ್ಲಿ ಇರುತ್ತೆ, ಈ ಕಡೆ ಹಾಕಿದ್ರೆ ಈ ಕಡೆ ವಾಲತ್ತೆ, ಆ ಕಡೆ ಹಾಕಿದ್ರೆ ಆ ಕಡೆ ವಾಲತ್ತೆ. ಇವಾಗ ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಭೌತಿಕವಾಗಿ ಪ್ರಾಪಂಚಿಕವಾಗಿ ಇರೋದ್ರಿಂದ ಈ ಒಂದು ಮಧ್ಯದಲ್ಲಿರುವಂತಹ ಆ ನೀಡಲ್
ಪ್ರಾಪಂಚಿಕದ ಜೊತೆಗಿದ್ದು ನನ್ನನ್ನ ದೇಹೇಂದ್ರಿಯ ಮನೋಬುದ್ಧಿಗಳು ಜಗತ್ತಿನ ಜೊತೆ ಐಡೆಂಟಿಫೈ ಮಾಡಿ ಈ ಕಡೆಗಿದೆ. ನಾನು ವೇದಾಂತ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡ್ತಾ ಸಂಸ್ಕಾರಗಳನ್ನ ಬೆಳೆಸ್ಕೊತಾ ಈ ಕಡೆ ಆ ತಕ್ಕಡಿಯಲ್ಲಿರುವಂತ ಈ ಕಡೆಗೆ ವೆಯ್ಟ್ ಹಾಕ್ತಾ ಹೋಗಿ ಈ ಯಾವ ಐಡೆಂಟಿಫಿಕೇಶನ್ ಅಹಂಕಾರ ದೇಹೇಂದ್ರಿಯ ಮನೋಬುದ್ಧಿ ಜೊತೆ ಇತ್ತೋ ಅದನ್ನ ತೆಗೆದು ಈ ಕಡೆ ಮಾಡಿ ಅಹಂಕಾರವನ್ನ ಅಹಂ ಬ್ರಹ್ಮಾಸ್ಮಿ ಮಾಡಬೇಕು. ಅಹಂ ದೇಹೋಸ್ಮಿ ಇರೋದನ್ನ ಅಹಂ ಬ್ರಹ್ಮಾಸ್ಮಿ. ಸೊ ಹಾಗಾಗಿ ಅಹಂ ಇಸ್ ದೋ ಅಜ್ಞಾನಜನ್ಯ, ಇಟ್ ಇಸ್ ನಾಟ್ ರಾಂಗ್, ಬಟ್ ವಾಟ್ ಇಟ್ ಐಡೆಂಟಿಫೈಸ್ ವಿತ್ ಮೇಕ್ಸ್ ಅ ಡಿಫರೆನ್ಸ್. ಅಹಂ ಐಡೆಂಟಿಫೈಯಿಂಗ್ ವಿತ್ ದೇಹ ಅಂದಾಗ ಸ್ಥೂಲ ಸೂಕ್ಷ್ಮ ಕಾರಣ ಇಲ್ಲ, ದಟ್ ಇಸ್ ಅ ಪ್ರಾಬ್ಲಮ್. ಅಹಂ ಐಡೆಂಟಿಫೈಯಿಂಗ್ ವಿತ್ ದ ಬ್ರಹ್ಮನ್ ಆತ್ಮ, that is the solution. So you are the problem, you are the solution. You are the problem in ignorance, you are the solution on the wake of knowledge. ಹಾಗಾಗಿ ಉತ್ತಿಷ್ಠತ ಜಾಗ್ರತ ಆತ್ಮ ನಿಬೋಧ. ಧನ್ಯವಾದ.